ಎಲ್ಲರಿಗೂ ನಮಸ್ಕಾರ. ಮುಂದೆ ಆಗುವ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಯ ಕುರಿತು ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಇಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಇದರಲ್ಲಿ ಎಕ್ಸಾಮ್ ಏನು ಇಂಪಾರ್ಟೆನ್ಸ್ ಇರುತ್ತೆ ಮತ್ತು ಆ CTA ಪೋಸ್ಟ್ನ ಹೈರಾರ್ಕಿ ಯಾವ ಥರ ಇರುತ್ತೆ ಮತ್ತು ಆ ಎಕ್ಸಾಮ್ನಲ್ಲಿ ನಡೆಯತಕ್ಕಂಥ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಇದರ ಜೊತೆಗೆ ಸಬ್ಜೆಕ್ಟ್ಗಳು ಯಾವುದ್ಯಾವುದು ಇರುತ್ತೆ, ಅದರ ಜೊತೆಗೆ ಆ ಸಬ್ಜೆಕ್ಟ್ನ ಸಿಲೆಬಸ್ ಏನಿರುತ್ತೆ, ಅದರಲ್ಲಿ ಬರ್ತಕ್ಕಂಥ ಹಿಂದೆ ಆಗಿರುವ CTI ಎಕ್ಸಾಮ್ಸ್ನ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ಥರ ಅನಾಲಿಸಿಸ್ ಮಾಡಬೇಕು ಮತ್ತು ಅದರಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಸಬ್ಜೆಕ್ಟ್ಗಳ ಅಂಕಿಅಂಶವನ್ನು ನಾವು ನೋಡೋಣ. ಅದರ ಜೊತೆಗೆ ಯಾವ ಸಬ್ಜೆಕ್ಟ್ಗೆ ಯಾವ ಪುಸ್ತಕವನ್ನು ಓದಬೇಕು ಅಂತ ನಾವು ಇಲ್ಲಿ ನೋಡೋಣ. ಎಲ್ಲರಿಗಿಂತ ಮುಂಚೆ ಇಲ್ಲಿ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅನ್ನೋದು ಗ್ರೂಪ್ C ಎಕ್ಸಾಮ್, ಹೌದಾ? ಇದು ಗ್ರೂಪ್ C ಎಕ್ಸಾಮ್ ಆಗಿರುತ್ತೆ. ಇದರ ಮೇಲೆ ಬರ್ತಕ್ಕಂಥ ಪೋಸ್ಟ್, ಇದರಲ್ಲಿ CTA ಅನ್ನೋದು ಇದು ಇದರ ಮೇಲೆ ಬರ್ತಕ್ಕಂಥ ಹುದ್ದೆ ಗ್ರೂಪ್ B ಇಂದ ಆಗಿರುತ್ತೆ. ಅದು CTO, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ. ಈ ಹುದ್ದೆಯ ಮಹತ್ವ ತಿಳಿಬೇಕಂದರೆ GST, ಈ ಮುಖ್ಯವಾಗಿ ಇದರ ಕಾರ್ಯ GST ಕಲೆಕ್ಷನ್ ಮಾಡುವ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇದು ಒಂದು ಒಳ್ಳೆಯ ಪೋಸ್ಟ್ ಆಗಿರೋದ್ರಿಂದ ಇದರಲ್ಲಿ ಬರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಅದರ ಬಗ್ಗೆ ತುಂಬ ಜಾಸ್ತಿ ಮಾಹಿತಿಯಲ್ಲಿ ನಮಗೆ ಕಲಿಯೋಕ್ಕೆ ಸಿಗುತ್ತೆ. ಮತ್ತು ಪ್ರತಿದಿನ ನಾವು ಕಮಿಷನರ್, ಡಿಸ್ಟ್ರಿಕ್ಟ್ ಕಮಿಷನರ್ ಮತ್ತು CTO ಅಂತ ಮುಖ್ಯವಾದ ಅಧಿಕಾರಿ ಜೊತೆಗೆ ಸಂಭಾಷಣೆ ನಡೆಯುತ್ತಿರುತ್ತೆ. ಹಾಗೆ ಈ ಹುದ್ದೆ ಮಹಿಳೆಯರಿಗೆ ತುಂಬ ಒಳ್ಳೆಯದಾಗಿರುವ ಹುದ್ದೆಯಾಗಿದೆ. ಈ ಪರೀಕ್ಷೆಯ ಹೈರಾರ್ಕಿ ಅಂದರೆ ಇದರ ಮೇಲೆ ಯಾವ ಅಧಿಕಾರಿ ಇರ್ತಾರೆ ಅನ್ನೋದ್ರ ಬಗ್ಗೆ ನೋಡಬೇಕಾದ್ರೆ CTA ಅನ್ನೋದು ಗ್ರೂಪ್ C ನ ಹುದ್ದೆ ಆಗಿರುತ್ತೆ. ಆವಾಗಲೇ ನಾನು ಹೇಳಿದ್ದೆ, ಇದರ ಮೇಲೆ ಬರ್ತಕ್ಕಂಥ ಹುದ್ದೆ ಗ್ರೂಪ್ B ಇಂದ ಆಗಿರುತ್ತೆ. ಅದು CTO. ಈ ಎಕ್ಸಾಮ್ KPSC ಇಂದ ಪರೀಕ್ಷೆ ಬರೆದು ಕೂಡ CTO ಆಫೀಸರ್ಗಳಾಗುತ್ತಾರೆ. CTO ಆದಮೇಲೆ ನೀವು 5-6 ವರ್ಷಗಳ ಸರ್ವಿಸ್ ಮುಗಿದ ಮೇಲೆ ನೀವು ಡೈರೆಕ್ಟಾಗಿ CTO ಆಫೀಸರ್ ಆಗಿ ಪ್ರಮೋಟ್ ಆಗ್ತೀರಾ. ಇದರಲ್ಲಿ ಇದು ಗ್ರೂಪ್ B ಆಗಿರೋದ ಕಾರಣ ನೀವು KS ಲೆವೆಲ್ಗೆ ಕೆಲಸವನ್ನು ಮಾಡ್ತಿರ್ತೀರಿ. ಇದರ ಮೇಲೆ ಡೆಪ್ಯೂಟಿ ಕಮಿಷನರ್ ಇರುತ್ತಾರೆ, ಅದರ ಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರುತ್ತಾರೆ, ಅದಕ್ಕಿಂತ ಮೇಲೆ ಅಡಿಷನಲ್ ಕಮಿಷನರ್ ಇರುತ್ತಾರೆ, ಎಲ್ಲರಿಗಿಂತ ಮೇಲೆ ಕಮಿಷನರ್ ಇರುತ್ತಾರೆ. ಈ ಪರೀಕ್ಷೆಯ ಮುಖ್ಯ ಪ್ಯಾಟ್ರನ್ ನೋಡಬೇಕಂದ್ರೆ ಇದರಲ್ಲಿ KPSC ಕಂಡಕ್ಟ್ ಮಾಡುವುದರಿಂದ ಇದರಲ್ಲಿ ಕನ್ನಡ ಕಡ್ಡಾಯ ಪತ್ರಿಕೆಗೆ ಒಂದು ಪರೀಕ್ಷೆಯನ್ನು ತಗೋತಾರೆ. ಇದರ ಜೊತೆಗೆ ಇನ್ನೂ 2 ಪೇಪರ್ಸ್ ಇರುತ್ತೆ. ಅದು ಒಂದು GK ಪೇಪರ್ ಆಗಿರುತ್ತೆ, 100 ಮಾರ್ಕ್ಸ್ಗೆ ಇರುತ್ತೆ, 1.5 ಗಂಟೆ ಟೈಮ್ ಇರುತ್ತೆ ಮತ್ತು 100 ಪ್ರಶ್ನೆಗಳು ಮಾತ್ರ ಇರುತ್ತೆ. ಇದರ ಜೊತೆಗೆ 2ನೇ ಕ್ವೆಶ್ಚನ್ ಪೇಪರ್ ಯಾವುದಂದರೆ ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ. ಅದರಲ್ಲಿ 3 ಲ್ಯಾಂಗ್ವೇಜ್ನ ಇನ್ಕ್ಲೂಡ್ ಮಾಡಿರುತ್ತಾರೆ, ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್. ಇದರಲ್ಲಿ ಈ ಪೇಪರ್ ಕೂಡ 100 ಅಂಕಗಳನ್ನು ಒಳಗೊಂಡಿರುತ್ತೆ. ಅದರ ಜೊತೆಗೆ 2 ಗಂಟೆ ನಿಮಗೆ ಅವಕಾಶ ಇರುತ್ತೆ. ಅದರ ಜೊತೆಗೆ ಇಲ್ಲಿ 100 ಪ್ರಶ್ನೆಗಳು ಕೂಡ ಇದರ ಜೊತೆಗೆ ಇರುತ್ತೆ. ಈ ಪರೀಕ್ಷೆಯ ಕುರಿತು ಕೆಲವೊಂದು ಕಟ್ ಆಫ್ ನೋಡ್ಬೋದು. ಇದೇ ಥರ UPSC ಇಂದ ಪ್ರಕಟಿಸಲ್ಪಟ್ಟಿರುವ ಕಟ್ ಆಫ್ ಅಂಕಿಯನ್ನು ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೇನೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇದರಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ನ ಒಳಗೊಂಡಿರುತ್ತೆ. ಅದಕ್ಕಾಗಿ ನಿಮಗೆ ಬೇಕಾಗಿರುವಂಥ ನೀವು ಇರುವ ಕ್ಯಾಟಗರಿಯನ್ನು ಆಯ್ಕೆ ಮಾಡಿಕೊಂಡು ಅದರ ಜೊತೆಗೆ ನಿಮ್ಮ ಕಟ್ ಆಫ್ ಎಲ್ಲಿಗೆ ನಿಂತಿರುತ್ತೆ ಅದನ್ನು ನೋಡಿಕೊಂಡು ನೀವು ಕೂಡ ಒಂದು ಟಾರ್ಗೆಟ್ನ ಮಾಡಿ. ಓಕೆ, ನೀವು ಟಾರ್ಗೆಟ್ ಕೂಡ ಪತ್ರಿಕೆ 1 ಮತ್ತು 2
ಕೂಡಿ ಬಂದಿರುತ್ತೆ. ಅದಕ್ಕಾಗಿ ನಿಮ್ಮದು ಒಂದು ಟಾರ್ಗೆಟ್ ಸೆಟ್ ಆಗಿದ್ದರ ಮೇಲೆ ನೀವು ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಬೇಕಂತ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಪರೀಕ್ಷೆಯ ಪ್ಯಾಟ್ರನ್ ನೋಡಿದ ಮೇಲೆ ಇಲ್ಲಿ ಮುಖ್ಯವಾಗಿ ಯಾವ ಯಾವ ಸಬ್ಜೆಕ್ಟ್ಗಳು ಇರುತ್ತವೆ ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ಮುಖ್ಯವಾಗಿ ಹಿಸ್ಟ್ರಿ, ಇತಿಹಾಸ, ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಪಾಲಿಟಿ, ಎಕನಾಮಿಕ್ಸ್, ಎನ್ವೈರ್ಮೆಂಟ್ ಮತ್ತು ಸೈನ್ಸ್ ಇದು ಮುಖ್ಯವಾಗಿ ಇರುವಂಥ 6 ಸಬ್ಜೆಕ್ಟ್ಗಳು. ಇವುಗಳಿಗೆ ಕೋರ್ ಸಬ್ಜೆಕ್ಟ್ ಕೂಡ ಅಂತ ಕರೀತಾರೆ. ಇದರಲ್ಲಿ ನೀವು ನೋಡುತ್ತಿರ್ಬೋದು ಕ್ವಶನ್ ಪೇಪರ್ನಲ್ಲಿ ಮೋರ್ ದೆನ್ 50%, ಓಕೆ, ಮೋರ್ ದೆನ್ 50%ಗಿಂತ ಜಾಸ್ತಿ ಪ್ರಶ್ನೆಗಳನ್ನು ಕೇಳಬೇಕಾಗಿರುವಂಥ ಈ ಬರುವಂಥ ಪ್ರಶ್ನೆಗಳು ಈ ಸಬ್ಜೆಕ್ಟ್ಗಳಿಂದನೇ ಆಗಿರುತ್ತೆ. ಓಕೆ, ಇದು ಪೇಪರ್ 1ಗೆ, ಓಕೆ, ಅದು GK ಆಗಿರುತ್ತೆ. ಪೇಪರ್ 2ಗೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ನ ಒಳಗೊಂಡಿರುತ್ತೆ. ಇದರ ಜೊತೆಗೆ ಕಂಪ್ಯೂಟರ್, ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್, ಕನ್ನಡ 35 ಕ್ವಶನ್ಗಳನ್ನು ಕೇಳ್ತಾರೆ, ಇಂಗ್ಲೀಷ್ 35 ಕ್ವಶನ್ಗಳನ್ನು ಕೇಳ್ತಾರೆ ಮತ್ತು ಕಂಪ್ಯೂಟರ್ 30 ಕ್ವಶನ್ಗಳು ಬರುತ್ತವೆ. ಓಕೆ, ಇಲ್ಲಿ ಮುಂದೆ ನೋಡಬೇಕಂದ್ರೆ ಸಿಲೆಬಸ್ ಪೇಪರ್ 1ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಎನ್ವೈರ್ಮೆಂಟ್ ಮತ್ತು ಸೈನ್ಸ್. ಇದರ ಸಿಲೆಬಸ್ನ ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿಂದ ಒಂದು ಸಲ ಓದ್ಕೊಳ್ಳಿ. ಮತ್ತು ಇನ್ನೊಂದು ಫೈನಲ್ PDF ನಲ್ಲಿ ಕೂಡ ನಾನು ಇದ್ರ ಜೊತೆಗೆ ಸಣ್ಣ ಟಾಪಿಕ್ ಮಾಡಿ ಬರ್ತಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಪರೀಕ್ಷೆಗೆ ಬೇಕಾಗಿರುವಂಥ ಸ್ವಲ್ಪ ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡಿದ್ದೇನೆ. ಇಲ್ಲಿ ಕೂಡ ನೀವು ನೋಡ್ಬೋದು ಯಾವ ಥರ ಸಿಲೆಬಸ್ನ ಒಳಗೊಂಡಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಇತಿಹಾಸ ಮತ್ತು ಜಿಯೋಗ್ರಫಿ, ಕಲ್ಚರಲ್, ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಮತ್ತು ಇಲ್ಲಿ ಅರ್ಥಶಾಸ್ತ್ರ, ಗ್ರಾಮೀಣ ಸಂಸ್ಥೆಗಳು ಮತ್ತು ಈ PDF ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೇನೆ. ಅಲ್ಲಿಂದ ನೀವು ಓದ್ಕೊಳ್ಬೋದು. ಈ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ವಿಷಯಗಳಿಗೆ ಯಾವ ಪುಸ್ತಕಗಳನ್ನು ಓದಬೇಕಂದ್ರೆ ಇತಿಹಾಸ ಸಬ್ಜೆಕ್ಟ್ಗೆ ಸದಾಶಿವ ಬುಕ್ ಇರುವ ಆ ಪುಸ್ತಕವನ್ನು ಓದಿದ್ರೆ ನಡೆಯುತ್ತೆ. ಇಲ್ಲಿ ಜಾಸ್ತಿ ಕ್ವಶನ್ಗಳಿಗೆ ನೀವು ಚೆನ್ನಾಗಿ ಆನ್ಸರ್ ಮಾಡ್ಬೋದು. ಮತ್ತು ಜಿಯೋಗ್ರಫಿಗೋಸ್ಕರ ರಂಗನಾಥ್ ಸರ್ ಅವರು ಬರೆದಿರೋಂಥ ಬುಕ್ ಇದೆ. ಮತ್ತು ಇದರ ಜೊತೆಗೆ ಶರಣಯ್ಯ ಭಂಡಾರಿ ಸರ್ ಅವ್ರದ್ದು ಕೂಡ ಭೂಗೋಳ ಸಂಜೀವಿನಿ ಅಂತ ಬುಕ್ ಇದೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಕರ್ನಾಟಕ ಮತ್ತು ಭಾರತದ ಭೂಗೋಳಶಾಸ್ತ್ರವನ್ನು ವಿಂಗಡಣೆ ಮಾಡಿ ಚೆನ್ನಾಗಿ ಬರೆದಿರುವಂಥ ಪುಸ್ತಕ. ಇದರ ಜೊತೆಗೆ ರಾಜಕೀಯ ಅಂದರೆ ಪಾಲಿಟಿ ಸಬ್ಜೆಕ್ಟ್ಗೆ PS ಗಂಗಾಧರ್ ಬರೆದಿರುವಂಥ ಪುಸ್ತಕವನ್ನು ನೀವು ಓದ್ಕೊಳ್ಳಬಹುದು. ಎಕಾನಮಿಗೆ ಆದಷ್ಟು ಕೆಲವು ಬೇಸಿಕ್ಸ್ನ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಅದರ ಜೊತೆಗೆ ಇದು ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ ಆಗಿರುತ್ತೆ. ಗರಣಿ ಸರ್ ಬರೆದಿರುವಂಥ ಪುಸ್ತಕ. ಇದರಲ್ಲಿ ಯಾರಾದರೂ ಇಂಗ್ಲೀಷ್ ಮೀಡಿಯಮ್ ಅವ್ರ ಜೊತೆ ಇದ್ದರೆ ತಮಿಳುನಾಡು NCERT ತುಂಬ ಚೆನ್ನಾಗಿದೆ. ಅದು ಕೂಡ ನೀವು ಬೇಸಿಕ್ ಕಾನ್ಸೆಪ್ಟ್ಗೆ ಓದ್ಕೊಳ್ಬೋದು. ಎನ್ವೈರ್ಮೆಂಟ್ಗೆ ಬರ್ತಕ್ಕಂಥ ಯಾವುದೇ ಆದಂಥ ಪರಿಸರ ಪುಸ್ತಕವನ್ನು ಅಥವಾ ಇದರಲ್ಲಿ ರಾಜ್ಯ ಸರ್ಕಾರ ಪ್ರಕಟಣೆ ಮಾಡಿರುವ ಪುಸ್ತಕದಲ್ಲಿ ಓದ್ಕೊಳ್ಬೋದು. ಇಲ್ಲದಿದ್ದರೆ NCERTಯಲ್ಲಿ ಬರ್ತಕ್ಕಂಥ ಬಯಾಲಜಿ ಪುಸ್ತಕ, 12th ಬಯಾಲಜಿ ಪುಸ್ತಕದಲ್ಲಿ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಇಲ್ಲಿ ಬರೆದಿರುವಂಥ ಲಾಸ್ಟ್ 4 ಚಾಪ್ಟರ್ಸ್ ಇರುವ ಈ ಪುಸ್ತಕದಲ್ಲಿ ಎನ್ವೈರ್ಮೆಂಟ್ಗೆ ಕೊಟ್ಟಿರುತ್ತಾರೆ. ಅದು ಕೂಡ ಓದ್ಕೊಳ್ಬೋದು. ಮುಖ್ಯವಾಗಿ ಇಲ್ಲಿ ಸೈನ್ಸ್ನ ಸಿಲೆಬಸ್ ನಾವು ನೋಡಬೇಕಾದ್ರೆ ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿನ ವಿಂಗಡಣೆ ಮಾಡಿರೋದು ಅಲ್ಲ. ಇದರಲ್ಲಿ ನಿಮಗೆ ಕೇವಲ ಬೇಸಿಕ್ಸ್ ಏನು ಬರುತ್ತೆ ಯಾವುದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದಕ್ಕಾಗಿ ಯಾವುದಾದ್ರೂ ಸ್ಟೇಟ್ ಪುಸ್ತಕವನ್ನು 9th ಅಥವಾ 10th 2 ಪುಸ್ತಕಗಳನ್ನು ಓದಿಕೊಳ್ಳಬಹುದು. ಮುಂದೆ ನೋಡಬೇಕಂದ್ರೆ ಇಲ್ಲಿ ಹಿಂದಿನ ವರ್ಷ ಆಗಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ಥರ ನಾವು ಅನಾಲಿಸಿಸ್ ಮಾಡಬೇಕು ಅಂತ ನೋಡೋಣ. ಹೌದು, ಓಕೆ. ಇಲ್ಲಿ 2017ರಲ್ಲಿ ಆಗಿರುವಂಥ CTA ಪರೀಕ್ಷೆಯನ್ನು ನಾನು ಅನಾಲಿಸಿಸ್ ಮಾಡಿದ್ದೆ. ಅದರಲ್ಲಿ ಬಂದಿರುವಂಥ ಹಿಸ್ಟ್ರಿಯ ಪ್ರಶ್ನೆಗಳು 16 ಇತ್ತು. ಮತ್ತು ಜಿಯೋಗ್ರಫಿಯಿಂದ ಬಂದಿರುವಂಥ ಪ್ರಶ್ನೆಗಳು 10
ಪಾಲಿಟಿಯಿಂದ ಬಂದಿರುವಂಥ ಕ್ವಶನ್ಗಳು 16, ಎಕಾನಮಿಯಿಂದ ಬಂದಿರುವಂಥ ಕ್ವಶನ್ಗಳು 17, ಎನ್ವೈರ್ಮೆಂಟ್ನಿಂದ ಬಂದಿರುವಂಥ 7 ಕ್ವಶನ್ಗಳು ಮತ್ತು ಸೈನ್ಸ್ನಿಂದ ಬೇಸಿಕ್ ಸೈನ್ಸ್ನಿಂದ ಬಂದಿರುವಂಥ ಕ್ವಶನ್ಗಳು 6. ಇದ್ರ ಜೊತೆಗೆ ಕೆಲವೊಂದು ಬೇರೆ ಸಬ್ಜೆಕ್ಟ್ಗಳಿಂದ ಕೂಡ ಬಂದಿರುವಂಥ ಪ್ರಶ್ನೆಗಳೆಂದರೆ ಹೈಯರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅವಾರ್ಡ್ಸ್ ಏನು ಬರುತ್ತೆ, ಪುರಸ್ಕಾರಗಳು ಯಾವುದಾದ್ರೂ ನ್ಯೂಸ್ನಲ್ಲಿ ಇದ್ದರೆ ಅದರಿಂದ ಬಂದಿರತಕ್ಕಂಥ ಪ್ರಶ್ನೆಗಳು, ಸ್ಪೋರ್ಟ್ಸ್ ಕ್ರೀಡೆಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು, ಜನರಲ್ ಮೆಂಟಲ್ ಎಬಿಲಿಟಿ ಮತ್ತು ಸ್ಕೀಮ್ಸ್. ಇಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ ಕರ್ನಾಟಕ ಮತ್ತು ಇಂಡಿಯಾದಲ್ಲಿ ಬರ್ತಕ್ಕಂಥ ಈ ಮುಖ್ಯವಾದಂಥ ಸ್ಕೀಮ್ಸ್ಗಳನ್ನು ಇಲ್ಲಿ ಕೇಳಿರುತ್ತಾರೆ. ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಅಲ್ಲಿ 4 ಟೈಪ್ ಕ್ವಶನ್ನ ನೋಡ್ಬೋದು. 4 ಥರ ಇರುವಂಥ ಪ್ರಶ್ನೆಗಳನ್ನು ನೀವು ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ಫ್ಯಾಕ್ಚುವಲ್, ಕನ್ಸೆಪ್ಷುವಲ್ ಮತ್ತು ಅಪ್ಲಿಕೇಶನ್ ಬೇಸ್ಡ್ ಆ್ಯಂಡ್ 4 ಕಾಮನ್ ಸೆನ್ಸ್ ಮತ್ತು ಲಾಜಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ ಫ್ಯಾಕ್ಚುವಲ್ ಅಂದರೆ ಕ್ವಶನ್ ಯಾವ ಥರ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಇತಿಹಾಸದ ಪ್ರಶ್ನೆ ತೊಗೊಂಡ್ರೆ ಯಾರು ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ, ಅಥವಾ ಯಾವುದಾದ್ರೂ ಗಾಂಧೀಜಿ ಸೌತ್ ಆಫ್ರಿಕಾದಿಂದ ಬರ್ತಾರೆ, ಅದು 1915ರಲ್ಲಿ. ಈ ಥರ ಕ್ವಶನ್ಗಳು ಏನಾದರೂ ಬಂದರೆ ಯಾವಾಗ ಬಂದಿರುತ್ತಾರೆ ಇಂಡಿಯಾಗಂತ ಕೇಳಿದರೆ ಈ ಥರ ಬರ್ತಕ್ಕಂಥ ಕ್ವಶನ್ಗಳು ಫ್ಯಾಕ್ಚುವಲ್ ಕ್ವಶನ್ಸ್. ಇದಕ್ಕೆ ರಿವಿಷನ್ ಒಂದೇ ದಾರಿಯಾಗಿರುತ್ತೆ. ಮತ್ತು ರಿವಿಷನ್ ಮಾಡಿಲ್ಲ ಅಂದರೆ ಯಾವುದೇ ಥರ ನಿಮಗೆ ಈ ಕ್ವಶನ್ನ ನೆನಪಿನಲ್ಲಿಟ್ಟುಕೊಳ್ಳೋಕ್ಕೆ ಸಾಧ್ಯವಾಗಲ್ಲ. ಮತ್ತು ಕನ್ಸೆಪ್ಷುವಲ್ ಕ್ವಶನ್ಸ್ ಮತ್ತು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಎರಡು ಸಿಮಿಲರ್ ಥರ ಇರುತ್ತೆ, ಬಟ್ ಬೇರೆ ಬೇರೆ ಇರುತ್ತೆ. ಕನ್ಸೆಪ್ಷನಲ್ ಅಂದರೆ ಇಲ್ಲಿ ಕಾನ್ಸೆಪ್ಟ್ಸ್, ಯಾವುದೇ ಒಂದು ಟಾಪಿಕ್ನ ಆ ಕಾನ್ಸೆಪ್ಟ್ಸ್ ಏನಿರುತ್ತೆ ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಅದರಿಂದ ಈ ಕನ್ಸೆಪ್ಷುವಲ್ ಕ್ವಶನ್ಗಳು ಕೂಡ ಇದರಲ್ಲಿ ಬರುತ್ತೆ. 3ನೇ ಕ್ವಶನ್ನು, ಯಾವ ನೀವು ಟಾಪಿಕ್ನ ಓದಿರುತ್ತೀರಾ ಅದರ ಮೇಲೆ, ಅಪ್ಲಿಕೇಶನ್, ಯೂಸೇಜ್, ಉಪಯೋಗಗಳು, ಅದರ ಮೇಲೆ ಕೇಳ್ತಕ್ಕಂಥ ಕ್ವಶನ್ಗಳು ಇದಾಗಿರುತ್ತೆ. ಕಾಮನ್ ಸೆನ್ಸ್, ಸುಮ್ಮನೆ ನಿಮಗೆ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಲಿ, ನಿಮ್ಮ ಮೆದುಳಿಗೆ ಕೆಲಸ ಕೊಡಲಿ ಅಂತ ಕೇಳಿರುವಂಥ ಪ್ರಶ್ನೆಗಳು ಇದರಲ್ಲಿ ಬರುತ್ತವೆ. ಕಾಮನ್ ಸೆನ್ಸ್, ರೈಟ್. ನೆಕ್ಸ್ಟ್, ಯಾವುದೇ ಪ್ರಶ್ನೆ ಪತ್ರಿಕೆನ ನೀವು ತೊಗೊಂಡ್ರೆ ಅದನ್ನು ಪ್ರೀವಿಯಸ್ ಇಯರ್ ಹಿಂದೆ ಆಗಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅನಾಲಿಸಿಸ್ ಮಾಡಬೇಕು. ಅದರಲ್ಲಿ ಕೆಲವೊಂದು ಥೀಮ್ಸ್ಗಳು ಕಂಡುಬರುತ್ತೆ. ಥೀಮ್ಸ್ ಅಂದರೆ ಯಾವ ಥರ ಅಂದರೆ, ಇವಾಗ ನೋಡಿ, ಹಾಗೆ ಪ್ರಶ್ನೆ ಪತ್ರಿಕೆನ ಅನಾಲಿಸಿಸ್ ಮಾಡ್ತಿರುವಾಗ ಕೆಲವೊಂದು ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನೋಡಬೇಕಂದ್ರೆ, ಆ ಕ್ವಶನ್ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ನೇಚರ್ ಯಾವ ಥರ ಇರುತ್ತೆ ಅಂದರೆ, ಒಂದು ಸ್ಟ್ಯಾಟಿಕ್ ಬೇಸ್ಡ್ ಇರುತ್ತೆ. ಸ್ಟ್ಯಾಟಿಕ್ ಅಂದರೆ ಇವಾಗ ನೋಡಿದ್ದೀರಿ ನೀವು, ಅದು ಕೆಲವೊಂದು ಬುಕ್ಸ್ನಿಂದ ಬಂದಿರತಕ್ಕಂಥ ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್ ಸಂವಿಧಾನದ ಯಾವುದಾದರೂ ಅನುಸೂಚಿಗಳು ಕೇಳಿದರೆ ಅದು ಬರ್ತಕ್ಕಂಥ ಸ್ಟ್ಯಾಟಿಕ್ ಪೋರ್ಷನಿಂದ ಬರ್ತಕ್ಕಂಥ ಪ್ರಶ್ನೆಗಳು. ಕರೆಂಟ್ ಅಫೇರ್ಸ್ ಕ್ವಶನ್ಸ್ಗಳು ಅದರಲ್ಲಿ ಕೂಡ ಇರುತ್ತೆ. ಕೆಲವೊಂದು ಕ್ವಶನ್ಸ್ಗಳು ಕೇವಲ ನ್ಯೂಸ್ ಪೇಪರ್ನಿಂದ ಬಂದಿರುವಂಥ ಪ್ರಶ್ನೆಗಳು ಕೂಡ ಇದರಲ್ಲಿ ಇರುತ್ತೆ. ಅದ್ರ ಜೊತೆಗೆ 3ನೇ ಟೈಪ್ ಕ್ವಶನ್ಗಳು ಯಾವ ಥರ ಇರುತ್ತೆ ಅಂದರೆ, ಸ್ಟ್ಯಾಟಿಕ್ ಮತ್ತು ಕರೆಂಟ್ ಅಫೇರ್ಸ್ ಎರಡನ್ನ ಕೂಡಿ ಕ್ವಶನ್ ಕೇಳಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಯುಕ್ರೇನ್ ವಾರ್ ನಡೀತಾ ಇದ್ದರೆ, ಆ ಯುಕ್ರೇನ್ ವಾರ್ ನಡೀತಿರ್ಬೇಕಾದ್ರೆ ಅಲ್ಲಿ ಯುಕ್ರೇನ್ ಬೇಕಾಗಿರ್ತಕ್ಕಂಥ ಭೂಗೋಳಶಾಸ್ತ್ರದಲ್ಲಿ ಕೇಳುವಂಥ ಪ್ರಶ್ನೆಗಳು, ಅದರ ಮ್ಯಾಪ್ ತೊಗೊಂಡು ಅದರ ಸುತ್ತಮುತ್ತ ಇರತಕ್ಕಂಥ ಸಮುದ್ರ ಆಗಲಿ, ಯಾವುದಾದ್ರೂ ನದಿ ಆಗಲಿ, ಅದ್ರ ಬಗ್ಗೆ ಕೇಳ್ತಕ್ಕಂಥ ಕ್ವಶನ್ಗಳು ಈ ಥರ ಬರುತ್ತವೆ. ಇಲ್ಲಿ ನೋಡ್ಬೋದು ನೀವು ಯಾವ ಥರ ಕ್ವಶನ್ಸ್ಗಳು ಬಂದಿರುತ್ತವೆ ಅಂತ. ಇದು ಥೀಮ್ಸ್. ಹೋದ ವರ್ಷ ಯಾವಾಗ 2017ರಲ್ಲಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾರೆ ಆವಾಗ ಕೇಳಿರುವಂಥ ಪ್ರಶ್ನೆಗಳು ಯಾವುದು ಸಬ್ಜೆಕ್ಟು, ಹಿಸ್ಟ್ರಿ ಇದ್ದು, ಜಿಯೋಗ್ರಫಿ ಇದ್ದು, ಪಾಲಿಟಿ ಮತ್ತು ಎಕಾನಮಿ, ಎನ್ವೈರ್ಮೆಂಟು ಮತ್ತು ಸೈನ್ಸ್. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಮುಖ್ಯವಾದಂಥ ಥೀಮ್ಸ್ ಇರುತ್ತೆ. ಅದರಲ್ಲಿ ಒಂದು ಟಾಪಿಕ್ಕಿಂದ ಕ್ವಶನ್ಗಳನ್ನು ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ಕಮಿಟಿ ಪಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು, ಇಲ್ಲಿ ಅಮೆಂಡ್ಮೆಂಟ್ಸ್ ಏನಾದ್ರು ತಿದ್ದುಪಡಿ ಆಗಿದ್ದರೆ ಅದರಿಂದ ಬಂದಿರುತ್ತವಂಥ ಕ್ವಶನ್ಗಳು. ಮತ್ತು ಇಲ್ಲಿ ನೋಡ್ಬೋದು ಆರ್ಟಿಕಲ್, ಭಾರತ ಸಂವಿಧಾನದಲ್ಲಿರುವಂಥ ಆರ್ಟಿಕಲ್ ಅನುಶೀರ್ಷಿಗಳ ಮೇಲೆ
ಬಂದಿರುತ್ತಂಥ ಪ್ರಶ್ನೆಗಳು. ಇದೇ ಥರ ಹಿಸ್ಟ್ರಿಗೆ ಸಂಬಂಧಪಟ್ಟಿರುತ್ತವಂಥ ಅದು ಕರ್ನಾಟಕ ಹಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು. ಮತ್ತು ಸೋಷಿಯೋ ರಿಲಿಜಿಯಸ್ ಮೂಮೆಂಟ್ ಭಾರತದಲ್ಲಿ ಆದಂಥ ಸಾಮಾಜಿಕ ಸುಧಾರಣೆಗಳು ಮೇಲೆ ಆಗಿರತಕ್ಕಂಥ ಪ್ರಶ್ನೆಗಳು. ಇದೇ ಥರ ನೀವು ನೋಡ್ಬೋದು ಎಕಾನಮಿ ಇತ್ತು. ಎಕಾನಮಿಯಲ್ಲಿ ಬಂದಿರತಕ್ಕಂಥ ಮುಖ್ಯವಾದ ಪ್ರಶ್ನೆಗಳು ಇಲ್ಲಿ GST ಆ್ಯಕ್ಟಿಂದ ಮತ್ತು 15th ಫೈನಾನ್ಸ್ ಕಮಿಷನ್ ಇದೆಯಲ್ಲ ಅದರ ಮೇಲೆ, ಓಕೆ, ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ, ವರ್ಲ್ಡ್ ಬ್ಯಾಂಕ್, IMF, ಅದ್ರ ಮೇಲೆ ಬಂದಿರತಕ್ಕಂಥ ಕ್ವಶನ್ಗಳು. ಓಕೆ, ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇಸಿಕ್ ಕ್ವಶನ್ಗಳು ಕೂಡ ಇಲ್ಲಿ ಕೇಳಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಸ್ಕೀಮ್ಸ್ ಮೇಲೆ ಕ್ವಶನ್ಗಳು ಕೇಳಿದ್ದಾರೆ. ಮತ್ತು ಪುಸ್ತಕಗಳು ಯಾರು ಬರೀತಾರೆ ಮತ್ತು ಅದರ ಕರ್ತರು ಯಾರು, ಅದ್ರ ಮೇಲೆ ಬಂದಿರತಕ್ಕಂಥ ಕ್ವಶನ್. ಕೆಲವೊಂದು ಏನಾದರೂ ಅವಾರ್ಡ್ಸ್ಗಳು ಏನಾದರೂ ನೀವು ಓದ್ತಿರ್ತಕ್ಕಂಥ ಪ್ರಶ್ನೆ ನ್ಯೂಸ್ ಪೇಪರ್ನಲ್ಲಿ ಸಿಕ್ಕಿದ್ರೆ ಆ ಥರ, ಫಾರ್ ಎಕ್ಸಾಂಪಲ್ ಈ ವರ್ಷ ಆಗಿರುವಂಥ ಎಕಾನಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಬೆಲ್ ಪ್ರೈಸ್ಗಳು, ಓಕೆ, ಮೆಡಿಕಲ್ನಲ್ಲಿ, ಓಕೆ, ಈ ಥರ ನೋಬೆಲ್ ಪ್ರೈಸ್ಗಳು ಯಾರಿಗೆ ಸಿಕ್ಕಿರುತ್ತೆ ಅವ್ರ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಬಂದಿರುತ್ತೆ. ಈ ಕಂಪ್ಲೀಟ್ ಅನಾಲಿಸಿಸ್ ರಿಪೋರ್ಟ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೇನೆ, ಅಲ್ಲಿಂದ ನೀವು ನೋಡ್ಕೊಳ್ಬೋದು. ಓಕೆ, ಇಲ್ಲಿ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇದ್ರ ಜೊತೆಗೆ ಯಾವುದೇ ನಿಮಗೆ ಡೌಟ್ಸ್ ಇದ್ದರೂ ಕೂಡ ನೀವು ನನ್ನ ಟೆಲಿಗ್ರಾಮ್ನಲ್ಲಿರುವಂಥ ಮೇಲ್ಗೆ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇದರಿಂದ ಹಾಗೆ ಇದೇ ಅನಾಲಿಸಿಸ್ನ ಉಪಯೋಗಿಸಿಕೊಂಡು ಇಲ್ಲಿ ರೀಸೆಂಟ್ಲಿ ಆಗಿ CTI ಎಕ್ಸಾಮ್ನ HK ಪೇಪರ್ ಕೂಡ ಎಕ್ಸಾಮ್ ಆಗಿರುತ್ತೆ 7ನೇ ತಾರೀಕು. ಓಕೆ, ಈ ಪ್ರಶ್ನೆ ಪತ್ರಿಕೆ ಕೂಡ ನೀವು ಅನಾಲಿಸಿಸ್ ಮಾಡ್ಬೋದು. ಯಾವ ಥರ ಅದೇ ನಾನು ಬಿಟ್ಟಿರತಕ್ಕಂಥ ಮಾಹಿತಿಯನ್ನು ಉಪಯೋಗಿಸ್ಕೊಂಡು ಇಲ್ಲಿ ನೋಡಿ. ಓಕೆ, ನೆಕ್ಸ್ಟ್ ಬರುವಂಥ 21ನೇ ತಾರೀಕು ಇರುವಂಥ ಈ ಪರೀಕ್ಷೆಗೆ ಮುಖ್ಯವಾಗಿ ನೀವು ನೋಡಿ ಓದ್ಕೊಳ್ಬೋದು. ಪೇಪರ್ 2ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ನೋಡಬೇಕಾದ್ರೆ ಇಲ್ಲಿ ಕಮ್ಯುನಿಕೇಷನ್ ಪೇಪರನ್ನು ಒಳಗೊಂಡಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ನ ಸಬ್ಜೆಕ್ಟ್ನ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ ಬರ್ತಕ್ಕಂಥ ಮುಖ್ಯ ಸಿಲೆಬಸ್ನ ನೋಡಬೇಕಾದ್ರೆ ಇದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ ಅಂದರೆ ಇಲ್ಲಿ ನೀವು ನೋಡ್ಬೋದು. ಇದು 2017ನೇ ಆಗಿರತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬರೆದಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಇಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಇದೇ ಥರ ಕಂಪ್ಯೂಟರ್ ಕೂಡ ಅದರಲ್ಲಿದೆ. ಅದರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾನು ಶೇರ್ ಮಾಡಿದ್ದೇನೆ. ಇದನ್ನು ಅನಾಲಿಸಿಸ್ನ ಒಂದು ಸಲ ಓದ್ಕೊಳ್ಳಿ. ಇದೇ ಬಂದಿರತಕ್ಕಂಥ ಟಾಪಿಕ್ಗಳು, ಫಾರ್ ಎಕ್ಸಾಂಪಲ್ ಅಲಂಕಾರ, ಛಂದಸ್ಸು, ಸಂಧಿಗಳು ಮತ್ತು ಕವಿ ಪರಿಚಯ ಏನಾದರೂ ಇದ್ದರೆ ಈ ಥರ ಇರುವಂಥ ಪ್ರತ್ಯಯಗಳು ಈ ಬಾರಿ ವಿಭಕ್ತಿ ಪ್ರತ್ಯಯಗಳು ಕೂಡ ಪ್ರಶ್ನೆ ಬಂದಿತ್ತು. ಇವಾಗ 7ನೇ ತಾರೀಕು ಆಗಿರುತ್ತಂಥ HK ಪೇಪರ್ನಲ್ಲಿ. ಓಕೆ, ತತ್ಸಮ ತದ್ಭವ ಇದಕ್ಕೆ ಬೇಕಾದಂಥ ಪುಸ್ತಕ KM ಸುರೇಶ್ ಸೂರ್ಯ ಬರೆದಿರುವಂಥ ಕನ್ನಡ ಪುಸ್ತಕ, ಜನರಲ್ ಕನ್ನಡ ಪುಸ್ತಕವನ್ನು ನೀವು ಇಲ್ಲಿ ಓದ್ಕೊಳ್ಬೋದು. ಇದೇ ಥರ ಬೇಸಿಕ್ ಇಂಗ್ಲೀಷ್ನಲ್ಲಿ ಕೂಡ ಸ್ವಲ್ಪ ಪ್ರಶ್ನೆಗಳು ಇರುತ್ತೆ. ಮುಖ್ಯವಾಗಿ ಇದರಲ್ಲಿ ನೀವು ಗ್ರಾಮರ್ ಪಾರ್ಟ್, ಓಕೆ, ವ್ಯಾಕರಣ ಪಾರ್ಟ್ನ ನೀವು ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಸೆಂಟೆನ್ಸ್ ಆಗಲಿ ಮತ್ತು ಟೆನ್ಸಸ್ ಆಗಲಿ, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಲಿ, ಓಕೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಲಿ ಮತ್ತು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಕೂಡ ಇಲ್ಲಿ ನೀವು ಓದ್ಕೊಳ್ಬೋದು. ಸಿಂಪಲ್ ಆಗಿರುತ್ತೆ, ಬೇಸಿಕ್ ಲೆವೆಲ್ನಲ್ಲಿರುತ್ತೆ. ಈ ಟಾಪಿಕ್ಸ್ನ ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ನಲ್ಲಿ ಲಿಂಕ್ನ ಶೇರ್ ಮಾಡಿದ್ದೀನಿ, ಯಾವ ಥರ ನೀವು ವೀಡಿಯೋಸ್ಗಳನ್ನು ಓದ್ಕೊಳ್ಬೇಕಂತ. ಅದು ಕೂಡ ಅಲ್ಲಿ ನಾನು ರೀಶೇರ್ ಮಾಡ್ತೀನಿ. ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರುವಂಥ, ಓಕೆ, ಫಾರ್ ಎಕ್ಸಾಂಪಲ್, ಓಕೆ, ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಜಾಯ್ನ್ ಆಗಿದ ತಕ್ಷಣವೇ ಅಲ್ಲಿ ಪಿನ್ಡ್ ಮೆಸೇಜಸ್ ಅಂತ ಇರುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನಿಮಗೆ CTIಗೆ ಬೇಕಾಗಿರೋಂಥ ಎಲ್ಲ ಇನ್ಫಾರ್ಮೇಷನ್ ಕೂಡ ಒಂದೇ ಲಿಂಕ್ನಲ್ಲಿ ನಾನು ಪ್ರೊವೈಡ್ ಮಾಡಿದ್ದೇನೆ, ಅಲ್ಲಿಂದ ನೀವು ನೋಡ್ಕೊಳ್ಬೋದು. ಓಕೆ, ಇಲ್ಲಿ ಮುಖ್ಯವಾಗಿ ನೋಡಬೇಕಂದ್ರೆ ಇಲ್ಲಿ ಸ್ಟ್ರಾಟಜೀಸ್ ಇದೆ. ಓಕೆ, ಕಳೆದ ವರ್ಷ 2017ರಲ್ಲಿ ಆಗಿರತಕ್ಕಂಥ ಮತ್ತು ಅದಕ್ಕಿಂತ ಹಿಂದೆ ಆಗಿರುವಂಥ ಆಫೀಸರ್ಸ್ಗಳು, ಅಧಿಕಾರಿಗಳು ಬಂದು ಅಲ್ಲಿ ಸಂಭಾಷಣೆ ಮಾಡಿರ್ತಕ್ಕಂಥ ಲಿಂಕ್ಸ್ಗಳು ಇದರಲ್ಲಿ ಇದೆ. ಮತ್ತು ಇದರಲ್ಲಿ ನೋಡ್ಬೋದು ನೀವು ಕನ್ನಡಕ್ಕೆ ಉಪಯೋಗವಾಗುವಂಥ ವಿಡಿಯೋಸ್ಗಳು, ಓಕೆ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಆಗಲಿ, ಓಕೆ, ಅದರಲ್ಲಿ ಶೇರ್ ಮಾಡಿರ್ತಕ್ಕಂಥ ಮಾಹಿತಿ ಆಗಲಿ, ಮತ್ತು
ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ ಕೂಡ ಇಲ್ಲಿ ನಾನು ಶೇರ್ ಮಾಡಿದ್ದೇನೆ. ಇದನ್ನು ಕಾಪಿ ಮಾಡಿಕೊಂಡು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಇದರಿಂದನೇ ಮ್ಯಾಕ್ಸಿಮಮ್ ಕ್ವೆಶನ್ಸ್ಗಳು ಇಲ್ಲಿಂದನೇ ಬರುತ್ತೆ. ಓಕೆ ಇದಷ್ಟು ಮಾಹಿತಿ CTIಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ನ ಎಲ್ಲನೂ ಶೇರ್ ಮಾಡಿದ್ದೇನೆ. ಇದರಿಂದ ಯಾವುದೇ ನಿಮಗೆ ಡೌಟ್ ಇದ್ದರೂ ಕೂಡ ನೀವು ನನಗೆ ಮೇಲ್ ಮಾಡ್ಬೋದು. ಅದರಿಂದ ನಿಮಗೆ ಉಪಯೋಗವಾಗುವಂಥ ಪುಸ್ತಕಗಳಾಗಲಿ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇಷ್ಟು ನನ್ನ ಕಡೆಯಿಂದ ಆಗಿರುತ್ತಂಥ ಪರೀಕ್ಷೆಗೆ ಬೇಕಾಗಿರುವಂಥ ಮುಖ್ಯವಾದ ಮಾಹಿತಿನ ನಾನು ಶೇರ್ ಮಾಡಿದ್ದೇನೆ. ಉಪಯೋಗ ಮಾಡಿಕೊಳ್ಳಿ, ಹಾಗೆ ಸಕ್ಸಸ್ ಆಗಿ. ಓಕೆ, ಥ್ಯಾಂಕ್ ಯು.